ಬಾಲ್ಕಿ ಕುಂಬಾರ ಗುಂಡಯ್ಯ ಕಲ್ಯಾಣ ಮಂಟಪದಲ್ಲಿ ಜಾತಿ ಗಣತಿ ಹಾಗೂ ಕಲ್ಯಾಣ ಪರ್ವ ನಿಮಿತ್ತವಾಗಿ ಮಹತ್ವದ ಸಭೆ ಹಾಗೂ ಪತ್ರಿಕಾಗೋಷ್ಠಿ ನಡೆಯಿತು. ಸಭೆಯನ್ನು ಜಾಗತಿಕ ಲಿಂಗಾಯತ್ ರಾಷ್ಟ್ರೀಯ ಉಪಾಧ್ಯಕ್ಷ ಬಸವರಾಜ ಬಳ್ಳ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಬಸವದಳ ಹಾಗೂ ವಿವಿಧ ಬಸವ ಪರ ಸಂಘಟನೆಗಳ ನಾಯಕರು ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಬಸವರಾಜ ಬಳ್ಳ ಹಾಗೂ ಕಿರಣ್ ಖಂಡ್ರೆ ಅವರು ಬರುವ 22ನೇ ತಾರೀಕಿನಿಂದ ಜಾತಿ ಗಣತಿ ಪ್ರಾರಂಭವಾಗಲಿದ್ದು ಎಲ್ಲರ ಲಿಂಗಾಯತ್ ಎಂದು ನಮೂದಿಸಬೇಕು ಎಂದು ಕರೆ ನೀಡಿದರು. ಉಪಜಾತಿ ಬಣಜ್ಗಿ, ಕುಂಬಾರ, ನೇಕಾರ, ಹೂಗಾರ, ಗಣಿಕ ಮುಂತಾದವುಗಳನ್ನು ಸ್ಪಷ್ಟವಾಗಿ ಲಿಂಗಾಯತ ಉಪಜಾತಿ ಎಂದು ಬರೆಯುವಂತೆ ಒತ್ತಾಯಿಸಿದರು. ಇನ್ನು ಅಪ್ಪ ಬಸವಣ್ಣ ಕೊಟ್ಟಂತಹ ನಮ್ಮ ಧರ್ಮ ಲಿಂಗಾಯತ ಧರ್ಮ, ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸಬೇಕು ಎಂದು ಮನವಿ ಮಾಡಿದ್ರು. ಇನ್ನು ಇದೇ ವೇಳೆ ಸೆಪ್ಟೆಂಬರ್ 5ರಂದು ಅರಮನೆ ಮೈದಾನದಲ್ಲಿ ಲಿಂಗಾಯತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಲಕ್ಷಾಂತರ ಜನರ ಹಾಜರಾತಿ ನಿರ್ಲಕ್ಷಿಸಲಾಗಿದೆ ಎಂದು ತಿಳಿಸಿದ್ರು. ಆ ಕಡೆ ಕೆಲವರು ತಪ್ಪಿದೆ ಹೋರಾಟ, ನಾವೆಲ್ಲ ಇದ್ರಾಗ ಸೇರಂಗಿಲ್ಲ ಅಂತಂದರು. ಗೊಂದಲ ನಡೀತು. ಅದು ಇಲ್ಲಿ ಪ್ರಾರಂಭ ಆಗಿದ್ದು ಹೋರಾಟ ಪೂರಾ ಕರ್ನಾಟಕ ತುಂಬ ವ್ಯಾಪಿಸ್ತು. ಆಮೇಲೆ ಮಹಾರಾಷ್ಟ್ರದಾಗೂ ಆಯಿತು, ತೆಲಂಗಾಣದಾಗ ಆಯಿತು, ಹೈದರಾಬಾದ್ಗೆ ಆಯಿತು, ಚೆನ್ನೈಗೆ ಆಯಿತು, ಕೇರಳದಾಗೂ ಆಯಿತು, ಎಲ್ಲೆಲ್ಲ ಅದ ಎಲ್ಲ ಕಡೆ ಆಯಿತು. ಯಾವುದೇ ಸರ್ಕಾರ ಇರ್ಬೋದು, ಎಲ್ಲೇ ಹೋರಾಟ ನಡೆದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ತನ್ನ ಮೇಲೆ ಯಾರೂ ತೊಳಲ್ಲ. ಸರ್ಕಾರದವ್ರು ಏನು ಮಾಡಿದ್ರಪ್ಪ ಅಂದ್ರೆ ಒಂದು ನಾಗಮೋಹನ್ ದಾಸ್ ಅಂತ ಉಚ್ಚ ನ್ಯಾಯಾಲಯದ ಭಾಳ ಒಳ್ಳೆ ವ್ಯಕ್ತಿಯನ್ನು ವರದಿ ಕೊಡ್ರಿ, ಯಾವುದು ಸತ್ಯ ಯಾವ್ದು ಯಾರನ್ನ ಬರಲ್ಲಂತಾರೆ, ಯಾರು ಹಿಂಗಂತಾರೆ, ಯಾರು ಹ್ಯಾಂಗಂತಾರೆ, ಇವ್ರು ನಾವು ಲಿಂಗಾಯತ್ ಅಂತಾರೆ, ವೀರಶೈವ ಅಂತಾರೆ, ಏನೇನೋ ಅಂತಾರೆ. ಯಾವ ಸರ್ಕಾರನೂ ತಮ್ಗೆಲ್ಲರಿಗೂ ಗೊತ್ತಿದೆ, ಪತ್ರಕರ್ತರಿಗೆ ತಾವೆಲ್ಲ ಇಂಟೆಲೆಕ್ಚುವಲ್ ಇದ್ರಿ. ಯಾವ ಸರ್ಕಾರನೂ ಏನೋ ಎಜುಟೇಷನ್ ಒಂದು ನ್ಯಾಯಮೂರ್ತಿ ಕೂಡಿಸೀವಿ, ವರದಿ ಬಂದ್ಮೇಲೆ ಮಾಡ್ತೀವಿ ಅಂತ. ನ್ಯಾಯಮೂರ್ತಿಗಳು ಅವ್ರು ಲಿಂಗಾಯತೇತರವರು, ಅವ್ರಿಗೆ ನಾವು ಏನು ಹೇಳಿಲ್ಲ, ವೀರಶೈವರು ಏನು ಹೇಳಿಲ್ಲ, ಯಾರೂ ಏನೂ ಹೇಳಿಲ್ಲ. ಪಾಪ ಅವರು ಸ್ವತಂತ್ರವಾಗಿ ಇದನ್ನು ಆಳವಾಗಿ ಅಭ್ಯಾಸ ಮಾಡಿ ವರದಿಯನ್ನು ಕೊಟ್ಟರು. ಏನಂತ ಕೊಟ್ಟರು? ಲಿಂಗಾಯತ ಧರ್ಮ ಇದು ಕರೆಕ್ಟು. ಮತ್ತೊಂದು ಬರೆದ್ರು ಅವರು, ವೀರಶೈವರು ಯಾರಾದ್ರೆ ಬಸವಣ್ಣನ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳೋದಾದರೆ ಅವರನ್ನು ಕೂಡ ಸೇರಿಸ್ಬೋದು ಅಂತ ವ್ಯಾಪಕವಾದಂಥ ವರದಿ ಕೊಟ್ಟರು. ವರದಿ ಏನಾಯಿತು? ಸರ್ಕಾರದ ಸಚಿವ ಸಂಪುಟದ ಮುಂದೆ ಹೋಯ್ತು. ಸಚಿವ ಸಂಪುಟ ಆ ವರದಿಯನ್ನು ಸರ್ವಾನುಮತದಿಂದ ಅಂಗೀಕಾರ ಮಾಡಿಕೊಂಡು ಕೇಂದ್ರ ಸರ್ಕಾರ ಕಳಿಸ್ತು. ಏನಂತೆ? ಉಪಾಧ್ಯಕ್ಷ ಜಾಗತಿಕ ಲಿಂಗಾಯತ್ ಮಹಾಸಭಾ ಕೇಂದ್ರ ಸಮಿತಿ ಈಗ ಬರ್ತಕ್ಕಂತಹ 22ಕ್ಕೆ ಜನಗಣತಿ ಪ್ರಾರಂಭ ಆಗ್ತಾಯಿದೆ. ಎಲ್ಲ ಸಮಸ್ತ ಲಿಂಗಾಯತ್ ಬಾಂಧವರಿಗೆ ಜಾತಿ ಜನಗಣತಿಯ ಇತರ ಕಾಲಂನಲ್ಲಿ ಲಿಂಗಾಯತ್ ಅಂತ ಹೇಳಿ ನಮೂದು ಮಾಡಬೇಕು. ಮತ್ತು ಒಂದು ವೇಳೆ ನಿಮಗೆ ಯಾರಾದರೂ ಬೇರೆ ಕಾಲಂನಲ್ಲಿ ಕೂಡ ಜಾತಿ ಕಾಲಂನಲ್ಲಿ ಕೂಡ ಲಿಂಗಾಯತ್ ಅಂತೆ ಮಾಡಬೇಕು. ಅದರ ಒಂದು ವೇಳೆ ನಿಮ್ದು ಯಾವುದಾದ್ರೂ ಉಪಜಾತಿ ಇದ್ದರೆ ನೀವು ಆ ಉಪಜಾತಿಯನ್ನು ನಮೂದನೆ ಮಾಡಬಹುದು. ಲಿಂಗಾಯತ್ ಅಂತ ಇದು ಧರ್ಮಕ್ಕೆ ಇತರೆ ಕಾಲಂನಲ್ಲಿ ಬರೆಸಿ ಅದರಲ್ಲಿ ಮಾಡಬಹುದು. ಅದಕ್ಕೆ ಇದು ನಮಗೆ ಒಂದು ಹಿಂದೆ ಕಹಾವತ್ ಇದೆ, ಅಬ್ ನೈ ತೋ ಕಬ್ ನೈ ಅಂತ. ಮತ್ತೊಂದು ಸಲ ನಮ್ಗೆ ಅವಕಾಶ ಸಿಕ್ಕಿದೆ. ಈಗ ಒಂದು ಅವಕಾಶ ಆಗಿದೆ,
ಮೊದಲ ಹೋರಾಟ ಮಾಡಿರಿ ಬೀದರ್ ಜಿಲ್ಲೆದವ್ರಿಗೆ. ಆಮೇಲೆ ನಾಗಮೋಹನ್ ದಾಸ್ ವರದಿ ಕೊಟ್ಟರು, ಲಿಂಗಾಯತ್ ಸ್ವತಂತ್ರ ಧರ್ಮ ಅಂತ ರಾಜ್ಯ ಸರ್ಕಾರ ಮಾನ್ಯತೆ ಕೊಟ್ಟರು. ಅದಕ್ಕೆ ಮತ್ತೊಂದು ಸಲ ಜನಗಣತಿಯಲ್ಲಿ ನಾವು ಸುಮಾರು 1 ಕೋಟಿ ಜನ ಇದ್ದೀವಿ. ನಾವು ಅಷ್ಟು ಬರೆಸಿದ್ರೆ ನಮಗೆ ಮಾನ್ಯತೆ ಸಿಗ್ತದೆ. ಲಿಂಗಾಯತ್ ಧರ್ಮೀಯರಿಗೆ ಮುಂದೆ ಬರ್ತಕ್ಕಂಥ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗ್ತಾವೆ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಅದಕ್ಕೆ ತಾವೆಂದು ಮರಿಬೇಡ್ರಿ. ಡೇಟು ಅದು 22 ಇದೇ ಸೆಪ್ಟೆಂಬರ್ಗೆ ಪ್ರಾರಂಭ ಆಗ್ತಾಯಿದೆ. ಸರ್ ವೀರಶೈವ ಲಿಂಗಾಯತ್ ಬಿ ಲಿಂಗಾಯತ್ ಬರೆಸ್ಬೇಕಂತಾರೆ. ವೀರಶೈವ ಲಿಂಗಾಯತವರಿಗೆ ನಾಗಮೋಹನ್ ದಾಸೇ ವರದಿ ಕೊಟ್ಟಿದ್ದಾರೆ, ಸರ್ಕಾರನೂ ಒಪ್ಪಿದೆ. ಒಂದು ವೇಳೆ ಅವರು ನಮ್ಮ ಧರ್ಮಗುರು ಬಸವಣ್ಣನವರು ನಮ್ಮ ಧರ್ಮಗ್ರಂಥ ವಚನ ಸಾಹಿತ್ಯ ಅಂತ ಒಪ್ಕೊಂಡ್ರೆ ಅವರನ್ನು ಕೂಡ ಇದರಲ್ಲಿ ಸೇರಿಸ್ರಿ ಅಂಥೇಳಿ ಅವ್ರು ವರದಿನೂ ಕೊಟ್ಟರೆ ಸರ್ಕಾರ ಒಪ್ಪ್ಯಾದ್ನು. ಇವ್ರು 19 ಒಂದು ಮೀಟಿಂಗ್ನು ಕರೆದಾರ. ಅದ್ರಾಗ ನಮ್ಮ ಧರ್ಮಗುರು ಬಸವಣ್ಣನೇ ನಮ್ಮ ಧರ್ಮಗ್ರಂಥ ವಚನ ಸಾಹಿತ್ಯ ಅನ್ನೋದು ಅವರು ಬರ್ಬೋದು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ 5ನೇ ತಾರೀಕಿಗೆ ಬರುವಂತವ್ರು ಯಾರಾದ್ರೂ ನಮ್ಗೆ ಸಂಪರ್ಕ ಮಾಡ್ರಿ. ನಾವು ಟ್ರೈನ್ ವ್ಯವಸ್ಥೆ ಇದೆ, ಬಸ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇಲ್ಲಿಂದೆಲ್ಲ ಬಹಳ ಲಕ್ಷ ಜನ ಇದೆ. ಮತ್ತ ಈ ಬಸವ ಸಂಸ್ಕೃತಿ ಅಭಿಯಾನದ ಮುಖಾಂತರ ಇಡೀ ಕರ್ನಾಟಕ ನಾಡಿಗೆ ಒಂದು ಲಿಂಗಾಯತ ಧರ್ಮ ಎಂಬ ಕ್ಲಿಯರ್ ಕಟ್ ಹೋಗ್ತಾ ಇದೆ. ಸತ್ಯ ಲಿಂಗಾಯತ ಧರ್ಮವನ್ನು ಒಪ್ಪಿಕೊಂಡು ಬಂದವರ ಅವರಿಗೂ ಕೂಡ ಒಂದು ಮಾನ್ಯತೆ ಇದೆ. ಅದು ನಾಗಮೋಹನ್ ದಾಸ್ ವರದಿಯಲ್ಲಿ ಅಣ್ಣವ್ರು ಹೇಳಿದಾಗ ಒಪ್ಪಿಕೊಂಡ್ರ ಅವ್ರಿಗೆ ಕೂಡ ಒಂದು ಅವಕಾಶ ಇದೆ. ಮಕ್ಕಳಿಗೆ ಮಕ್ಕಳು ಮೆಡಿಕಲ್ ಕಾಲೇಜ್ ಸೀಟ್ದಿಂದ ವಂಚಿತರಾಗ್ತಾ ಇದ್ದಾರ, ಇಂಜಿನಿಯರಿಂಗ್ ಕಾಲೇಜಿಂದ ವಂಚಿತರಾಗ್ತಾ ಇದ್ದಾರ. ಯಾವುದೇ ಇವತ್ತಿನ ಪರಿಸ್ಥಿತಿ ಈ ರೀತಿ ಇದೆ. ವೀರಶೈವ ಲಿಂಗಾಯತ ಎಂಬರು ಬರೆದವರ ಸೈನಿಕ್ ಸ್ಕೂಲಲ್ಲಿ ಸೆಂಟ್ರಲ್ ಬೋರ್ಡ್ ಅಲ್ಲಿ ಹೋಗಿದಾಗ ಅದು ಕಾಲಮ್ಮೇ ಇಲ್ಲ. ಅದು ಇನ್ನು ಲಿಂಗಾಯತ್ ಕಾಲಂ ಇದೆ. ಅದಕ್ಕೋಸ್ಕರ ಬರಂತ ಏನು ಜನಗಣತಿಯಲ್ಲಿ ಎಲ್ಲರೂ 11ನೇ ಕಾಲಂನಲ್ಲಿ ಲಿಂಗಾಯತ್ ಅಂತ ಬಳಸಿ ಬಳಸ್ರಿ, ಒಕ್ಕಲಿಗೆ ಲಿಂಗಾಯತ ಒಕ್ಕಲಿಗೆ ಬಳಸ್ರಿ, ಗೌಡ ಲಿಂಗಾಯತ ಗೌಡ ಲಿಂಗಾಯತ ಬಳಸ್ರಿ. ಈ ರೀತಿಗಳನ್ನು ನಾನು ಸಮಸ್ತ ಎಲ್ಲಾ ಪತ್ರಿಕಾ ಬಾಂಧವರಲ್ಲಿ ಮನವಿ ಮಾಡ್ತೀನಿ. ಮತ್ತೆ ಎಲ್ಲಾ ಸಮಸ್ತ ಶರಣರಲ್ಲಿ ಕೂಡ ನಾವು ಮತ್ತೆ ಇದನ್ನ ಅಭಿಯಾನ ಗುಳಾ ಅವರು ಹೇಳಿದ ಪ್ರಕಾರ ಮತ್ತೆ ಒಂದು ಸಭೆ ಸೇರ್ತೀವಿ. ಸಭೆ ಸೇರಿಸಿ ಜನಜಾಗೃತಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖ ಲಿಂಗಾಯತ್ ಮುಖಂಡರುಗಳು ಬಸವರಾಜ್ ಬುಳ್ಳ, ಕಿಶನ್ ರಾವ್ ಪಾಟೀಲ್ ಇಂಚರ್ಕರ್, ಕಿರಣ್ ಖಂಡ್ರೆ, ಶ್ರೀಕಾಂತ್ ಬುರಾಳಿ, ಗುಂಡಪ್ಪ ಸಂಗಪ್ಪನವರ್, ಮಲ್ಲಿಕಾರ್ಜುನ್ ಗೋನ್ಗಾಪುರೆ, ಶಿವಲಿಂಗಯ್ಯ ಸ್ವಾಮಿ ಹಾಗೂ ಅನೇಕರು ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.